ಬಾಂಗ್ಲಾದೇಶದ ಪ್ರಧಾನಿ ನಿವಾಸದಲ್ಲಿ ಕುಲ್ಲಂ ಕೊಳ್ಳೆ ಹೊಡೆದಿದ್ದಾರೆ. ಬಾಂಗ್ಲಾದಲ್ಲಿ ಕ್ಷಿಪ್ರ ಕ್ರಾಂತಿಯ ಬೆನ್ನಲ್ಲೇ ಪ್ರಧಾನಿ ನಿವಾಸದಲ್ಲಿ ರಾಬರಿ ಆಗ್ತಾ ಇದೆ. ಕೈಗೆ ಸಿಕ್ಕಿದ್ದೆಲ್ಲವನ್ನ ದೋಚಿಕೊಂಡು ಹೋಗಿದ್ದಾರೆ ದಂಗೆಕೋರರು. ಪ್ರಧಾನಿ ಬಂಗಲೆಯಲ್ಲಿ ಸಿಕ್ಕಿದ್ದೆಲ್ಲ ತಿಂದು ಕುಡಿದು ಮಸ್ತ್ ಮಜಾ ಮಾಡ್ತಿದ್ದಾರೆ. ಪ್ರಧಾನಿ ಬಂಗಲೆಯಿಂದ ಶೇಖ್ ಹಸೀನಾ ಪರಾರಿಯಾದ ಬೆನ್ನಲ್ಲೇ ಲೂಟಿ ಶುರುವಾಗಿದೆ. ಢಾಕಾದ ಪ್ರಧಾನಿ ನಿವಾಸಕ್ಕೆ ನುಗ್ಗಿದ ಸಾವಿರಾರು ಮಂದಿ ಶೇಖ್ ಹಸೀನಾ ಸೀರೆ ಒಡವೆಗಳನ್ನ ದೋಚಿ ವಿಡಿಯೋವನ್ನ ಮಾಡಿದ್ದಾರೆ. ಅಡುಗೆ ಮನೆಯಲ್ಲಿದ್ದ ಸ್ವೀಟ್ಗಳನ್ನ ತಿನ್ನುತ್ತಾ ರೀಲ್ಸ್ ಮಾಡ್ತಿದ್ದಾರೆ. ಶೇಖ್ ಹಸೀನಾ ಬೆಡ್ರೂಮ್ ಅಲ್ಲಿ ಮಲಗಿ ಇನ್ನೂ ವಿಡಿಯೋ ಚಿತ್ರೀಕರಣವನ್ನ ಸಹ ಮಾಡ್ತಿದ್ದಾರೆ. ಹಸೀನಾ ಸೀರೆಗಳಿರುವ ಸೂಟ್ ಕೇಸ್ ಅನ್ನ ಕೊಂಡೊಯ್ದಿದ್ದ ಒಬ್ಬ ವ್ಯಕ್ತಿ ಸೀರೆ, ಒಳ ಉಡುಪು, ಬ್ಲೌಸ್ ಗಳನ್ನ ಬಿಡದೆ ಗ್ರೇಟ್ ರಾಬರಿ ಮಾಡಿದ್ದಾರೆ. ಅಬ್ಬಬ್ಬಾ, ಕುರ್ಚಿ ಮೇಲೆ ಕಾಲು ಹಾಕಿ ಕುಳಿತು ಸಿಗರೇಟ್ ಸೇವನೆ ಮಾಡಿದ್ದಾರೆ. ನನ್ನ ಪತ್ನಿಗೆ ಸೀರೆ ಉಡಿಸಿ ಪ್ರಧಾನಿ ಮಾಡ್ತೇನೆ ಎಂದು ವಿಡಿಯೋವನ್ನ ಮಾಡಿದ್ದಾರೆ. ಪ್ರಧಾನಿ ನಿವಾಸದಲ್ಲಿ ರೀಲ್ಸ್ ವಿಡಿಯೋ ಮಾಡ್ತಿರುವ ದಂಗೆಕೋರರು. ಸೋಫಾ, ಹಸಿಮೀನು, ಕೋಳಿ, ಕುರಿ, ಫ್ಯಾನ್ ಎಲ್ಲವೂ ಕೂಡ ಮಾಯವಾಗಿದೆ. ದೋಚಿದ ವಸ್ತುಗಳೊಂದಿಗೆ ಜಾತ್ರೆಯಂತೆ ಮೆರವಣಿಗೆ ಮಾಡ್ತಿದ್ದಾರೆ. ಬಾಂಗ್ಲಾ ಜನರಿಗೆ ಶಾಪಿಂಗ್ ಮಾಲ್ ನಂತಾಗಿದೆ ಪ್ರಧಾನಿ ನಿವಾಸ. ಢಾಕಾದಲ್ಲಿರುವಂತಹ ಪಿಎಂ ಪ್ಯಾಲೇಸ್ ನಲ್ಲಿ ಗ್ರೇಟ್ ರಾಬರಿ ಆಗಿದೆ. ನೆರೆಯ ಬಾಂಗ್ಲಾದೇಶದಲ್ಲಿ ಮೀಸಲಾತಿ ವಿಚಾರದಿಂದ ಶುರುವಾದ ದಂಗೆ ಈಗ ಅಲ್ಲಿನ ಪ್ರಧಾನಿ ಶೇಖ್ ಹಸೀನಾ ಅವರ ತಲೆದಂಡದವರೆಗೂ ಬಂದು ನಿಂತಿದೆ. ಎಷ್ಟೇ ಅಲ್ಲ, ದೇಶದ ಪ್ರಧಾನಿ ನಿವಾಸದಲ್ಲೇ ಕುಲ್ಲ ಕೊಳ್ಳೆ ಶುರು ಮಾಡ್ಕೊಂಡಿದ್ದಾರೆ. ಬಾಂಗ್ಲಾದಲ್ಲಿ ಕ್ಷಿಪ್ರ ಕ್ರಾಂತಿಯ ಬೆನ್ನಲ್ಲೇ ಪ್ರಧಾನಿ ನಿವಾಸದಲ್ಲಿ ಗ್ರೇಟ್ ರಾಬರಿ ಶುರು ಹಚ್ಕೊಂಡಿದ್ದಾರೆ. ಕೈಗೆ ಸಿಕ್ಕಿದ್ದೆಲ್ಲವನ್ನ ದೋಚಿಕೊಂಡು ಹೋಗಿದ್ದಾರೆ ದಂಗೆಕೋರರು. ಪ್ರಧಾನಿ ಬಂಗಲೆಯಲ್ಲಿ ಏನೆಲ್ಲ ಸಿಗುತ್ತೆ ಅವೆಲ್ಲವನ್ನ ತಿಂದು ಕುಡಿದು ಮಸ್ತ್ ಮಜಾ ಮಾಡ್ತಿದ್ದಾರೆ. ಪ್ರಧಾನಿ ಬಂಗಲೆಯಿಂದ ಶೇಖ್ ಹಸೀನಾ ಪರಾರಿಯಾದ ಬೆನ್ನಲ್ಲೇ ಲೂಟಿ ಶುರು ಮಾಡ್ಕೊಂಡಿದ್ದಾರೆ. ಢಾಕಾದಲ್ಲಿರುವಂತಹ ಪ್ರಧಾನಿ ನಿವಾಸಕ್ಕೆ ನುಗ್ಗಿ ಸಾವಿರಾರು ಮಂದಿ ಕೈಗೆ ಸಿಕ್ಕಿದ್ದೆಲ್ಲವನ್ನ ದೋಚ್ತಾ ಇದ್ದಾರೆ. ಇನ್ನು ಶೇಖ್ ಹಸೀನಾ ಅವರ ಸೀರೆ, ಒಡವೆಗಳನ್ನ ದೋಚಿ ವಿಡಿಯೋ ಮಾಡ್ತಿದ್ದಾರೆ. ರೀಲ್ಸ್ ಫುಲ್ಲು ರೀಲ್ಸ್ ಆಗ್ತಾ ಇದೆ. ಅಡುಗೆ ಮನೆಯಲ್ಲಿದ್ದ ಸ್ವೀಟ್ಗಳನ್ನೆಲ್ಲವನ್ನ ತಿಂದು ವಿಡಿಯೋ ಮಾಡ್ತಿದ್ದಾರೆ. ಇನ್ನು ಅಷ್ಟೇ ಅಲ್ಲ, ಶೇಖ್ ಹಸೀನಾ ಅವರ ಬೆಡ್ರೂಮ್ ನಲ್ಲಿ ಮಲಗಿ ಕೂಡ ವಿಡಿಯೋ ಮಾಡ್ತಿದ್ದಾರೆ. ಅವರ ಸೀರೆಗಳಿರುವಂತಹ ಸೂಟ್ ಕೇಸ್ ಅನ್ನ ಕೂಡ ಒಬ್ಬ ವ್ಯಕ್ತಿ ಕೊಂಡು ಹೋದಿದ್ದಾನೆ. ಇನ್ನು ಬಹಳ ಅಲ್ಲಿರುವಂತ ಪ್ರತಿಯೊಂದು ವಸ್ತುವನ್ನ ತಗೊಂಡ್ಕೊಂಡು ಹೋಗ್ತಿದ್ದಾರೆ. ಸೀರೆ, ಒಳ ಉಡುಪು, ಬ್ಲೌಸ್ ಗಳನ್ನ ಬಿಡದೆ ಗ್ರೇಟ್ ರೀತಿಯಾಗಿ ಒಂದು ರೀತಿ ವಿಚಿತ್ರ ರಾಬರಿಯನ್ನ ಮಾಡ್ತಿದ್ದಾರೆ. ಕುರ್ಚಿ ಮೇಲೆ ಕಾಲು ಹಾಕೊಂಡು ಕುಳಿತು ಸಿಗರೇಟ್ ಸೇವನೆ ಮಾಡ್ತಿರುವಂತ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಇನ್ನೊಬ್ಬ ವ್ಯಕ್ತಿ ನನ್ನ ಪತ್ನಿಗೆ ಸೀರೆಯನ್ನ ಉಡಿಸಿ ಪ್ರಧಾನಿ ಮಾಡ್ತೇನೆ ಅಂತ ವಿಡಿಯೋ ಮಾಡಿಬಿಡ್ತಿದ್ದಾನೆ. ಪ್ರಧಾನಿ ನಿವಾಸದಲ್ಲಿ ರೀಲ್ಸ್ ವಿಡಿಯೋ ಮಾಡ್ತಿದ್ದಾರೆ ದಂಗೆಕೋರರು. ಅಷ್ಟಕ್ಕೆ ಮುಗ್ದಿಲ್ಲ, ಸೋಫಾ, ಹಸಿಮೀನು, ಕೋಳಿ, ಕುರಿ ಎಲ್ಲವೂ ಕೂಡ ಮಾಯವಾಗ್ಬಿಟ್ಟಿದೆ. ದೋಚಿದ ವಸ್ತುಗಳನ್ನೆಲ್ಲವನ್ನ ಹಿಡ್ಕೊಂಡು ಜಾತ್ರೆಯಂತೆ ಮೆರವಣಿಗೆ ಮಾಡ್ತಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳು ದಂಗೆಯನ್ನ ಶುರು ಮಾಡ್ಕೊಂಡಿರುವಂತದ್ದು. ಯಾವ ರೀತಿಯಾಗಿ ಶೇಖ್ ಹಸೀನಾ ಅವರ ಸರ್ಕಾರ ಮೀಸಲಾತಿಯ ಕೋಟವನ್ನ ಒಂದು ಹೊಸ ಆದೇಶವನ್ನ ಮಾಡ್ತಾರೆ. ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದಂತ ಅಲ್ಲಿನ ವಿದ್ಯಾರ್ಥಿಗಳು ಮತ್ತು ಯುವ ಜನತೆ ಕೊನೆಗೂ ಪ್ರಧಾನಿ ಅವರ ತಲೆದಂಡ ಆಗುತ್ತೆ. ಆದ್ರೆ ಈಗ ಪ್ರಧಾನಿ ಅಲ್ಲಿಂದ ಪರಾರಿ ಆಗ್ತಿದ್ದಂತೆ ದಂಗೆಕೋರರು ಈಗ ಕುಲ್ಲಂ ಕೊಳ್ಳೆ ಹೊಡಿತಿದ್ದಾರೆ. ಬಾಂಗ್ಲಾದ ಜನರಿಗೆ ಪ್ರಧಾನಿ ನಿವಾಸ ಒಂದು ರೀತಿಯಾಗಿ ಮಾಲ್ ನಂತಾಗಿದೆ. ಶಾಪಿಂಗ್ ಮಾಡ್ತಿದ್ದಾರೆ. ಢಾಕಾದಲ್ಲಿರುವಂತಹ ಪಿಎಂ ಪ್ಯಾಲೇಸ್ ನಲ್ಲಿ ಗ್ರೇಟ್ ರಾಬರಿ ಆಗ್ತಾ ಇದೆ.